ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ. ಒಳಗಿದೀನಿ ತಡಿ ಬರ್ತೀನಿ. ಯಾರು ಮಾತಾಡಿಸ್ತಾ ಇರೋದು? ನಾನು ಆಂಟಿ. ಚಿರು ಬಾ ಇಲ್ಲಿ. ಚಿರು ಯಾರು? ಬಂದೆ ತಡಿ ಯಾರಂತ ನೋಡ್ತೀನಿ. ಓ ನೀನೇ? ಏಯ್ ನಡಿಯ ಸಿಕ್ಕಿ, ನಡಿಯ ಸಿಕ್ಕಿ. ನಮ್ಮ ಮನೆಗೆ ಕ್ಯಾಕ್ ಕಾಲಿಕ್ಕಿದೀಯಾ? ನಮ್ಮ ಮನೆ ಒಳಗೆ ಕಾಲಿಕ್ಕಬೇಡ ನೀನು. ನಡಿಯ ಸಿಕ್. ನೀನು ಫಸ್ಟ್ ಹೊರಗೆ ನಿಂತ್ಕೊಂಡು ಮಾತಾಡು, ಬಾಕ್ಲಕ್ಕೆ ನಿಂತ್ಕೊಂಡು ಮಾತಾಡು ನೀನು. ನಡಿಯ ಸಿಕ್ ಫಸ್ಟು. ಹಂಗಲ್ಲ ಆಂಟಿ, ನಾನು ಹೇಳ್ತಾ ಇರೋದು ಸ್ವಲ್ಪ ಕೇಳಿ. ಹಂಗಲ್ಲ ಹಿಂಗಲ್ಲ ಇವೆಲ್ಲ ಮಾತಾಡಬೇಡಣ ನಿನ್ನ. ನೀನು ಮಾತಾಡಬೇಡ ಇವೆಲ್ಲನ. ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ. ಇವಾಗ ಹೆಂಗೆ ಬಂದಿದೆಯೋ ಹಂಗೆ ನೀನು ಹೋದ್ರೆ ಸರಿ. ನಾನು ತಗಾದು ಇದು ಮಾತಾಡಬೇಡ. ಹಂಗೆ ಆಂಟಿ ಹಿಂಗೆ ಆಂಟಿ ಇವೆಲ್ಲ ಬೇಡ. ಆಲೆ ಹಂಗೆ ಆಂಟಿ ಹಿಂಗೆ ಆಂಟಿ ಅವೆಲ್ಲ ನಂಬಿದ್ದಾಯ್ತು. ನಾನು ಸುಮ್ಮನೆ ಹೋಗ್ತಾ ಇರಲಿಂದನ. ಪ್ಲೀಸ್, ನಾನು ಹೇಳೋದು ನೀವು ಒಂದು ಸ್ವಲ್ಪ ಕೇಳ್ತೀರಾ? ಅಲ್ಲ, ಇಲ್ಲಿಗೆ ಯಾಕೆ ಬಂದ ನೀವು? ಡಬ್ಬ ಪಾಸಿ ಕೇಳ್ತೀನಿ. ಅಲ್ಲ ಹೋಗು ಅಂತಂದ್ರೆ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದವನಿ. ಏನ ನಾನೇನು ಊರಾಗೇನು ಡಾನೇನ? ಅಲ್ಲಿ ಅವ್ರ ಊರಿಗೆ ಹೋದಾಗ ಪಂಚಾಯತಿ ಮಾಡಕ್ಕೆ, ಏಯ್ ನೀನು ನಿಮ್ಮೂರ ಕಣೆ ಡಾನು, ಇಲ್ಲಿ ನಿನ್ನ ಡಾನ್ ಆಗಕ್ಕೆ ಬರಬೇಡ, ನಮ್ಮೂರಾಗೆ ಗ್ರಾಚಾರ ಬಿಡಿಸ್ತೀನಿ ಅಂತಂದ. ಅವತ್ತು ಶಾಂತಮ್ಮನು ರಮೇಶಪ್ಪ ಇಬ್ಬರಳು ತಡಿಲಿಲ್ಲ ಅಂದರೆ ನಿನಗಿದ್ವು ಗ್ರಾಚಾರ. ನಾನು ಅವ್ರು ತಡೆದಿದ್ದಕ್ಕೋಸ್ಕರ ನಿನಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಬಂದಿದ್ದೀನಿ. ಅವ್ರ ಮಾತಿಗೆ ಬೆಲೆ ಕೊಡಬೇಕು ಅಂತ. ಅವತ್ತೇ ನಾನು ನಿನಗೆ ಕಾಪಾಳಕ್ಕೆ ಹಿಡ್ಕೊಂಡು ಬಾರಿಸ್ಬೇಕು ಅಂತ ಇದ್ದೆ. ಅಷ್ಟು ಸಿಟ್ಟು ಬಂದಿತ್ತು. ನೀನು ಊರಾಗೇನು ಡಾನ್ ಅಂತ ಕೇಳ್ತಾ ನೀವು ನನ್ನ. ಬಾರಪ್ಪ ಹೋಗು, ಸುಮ್ಮನೆ ನಮ್ಮ ಮನೆ ಒಳಗೆ ಬರಬೇಡ. ಹೇಳ್ತಿಲ್ವಲ್ಲ ನಮ್ಮ ಅಯ್ಯಮ್ಮ, ಸುಮ್ಮನೆ ಹೋಗು ಅಂತ ಹೇಳಿ ಹೋಗತ್ ಕಲ್ಕ ಸುಮ್ಮನೇನಿ. ಅಲ್ಲ ಶಾಂತಮ್ಮರು ಯೋಟ್ ನಂಬಿಕೆ ಇಕ್ಕೇಳಿದ್ರು ನಿನ್ನ ಮೇಲೆ ಎಲ್ಲ ಹಾಳು ಮಾಡ್ದಲ್ಲ. ಹೋಗು ಸುಮ್ಮನೆ. ಲಕ್ಷ್ಮಿ ಆಂಟಿ, ನಾನು ಹೋಗೋದಿಲ್ಲ. ನೀವು ಬೇಕಾದ್ರೆ ನನ್ನ ಡೇಟ್ ಹೊಡೀರಿ, ಆದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ. ನನಗೆ ದೀಕ್ಷಾ ಬೇಕು. ನನ್ನ ದೀಕ್ಷನ್ ಜೊತೆ ಸಂಸಾರ ಮಾಡಬೇಕು. ದೀಕ್ಷನ್ ಜೊತೆ ನನ್ನ ಜೀವನ ಮಾಡಬೇಕು. ದೀಕ್ಷಾ ಇಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ. ಅವಾಗ ಅದೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಅವಾಗ ಏನಿತ್ತು ನಿನ್ನ ತಲಿಯಕ್ಕೆ? ಏನು ಸಗಣಿ ತುಂಬ್ಕೊಂಡಿದ್ದೆ ನಿನ್ನ ತಲಿಯಕ್ಕೆ? ಹೇಳ್ಬೇಕಾಗಿತ್ತು ಕಣೋ. ನಾವು ಕೇಳಲಿಲ್ವೇ? ಬಂದು ಕರ್ಕೊಂಬಂದು ನಾವೇ ಸಂಸಾರ ಮಾಡ್ಸಂಗಿದ್ರೆ ಮಾಡಿಸು, ಇಲ್ಲಾಂದರೆ ಆಗಲಿಲ್ಲ ಡೈವರ್ಸ್ ಕೊಡು ಅಂತ ಕೇಳಿದ್ಕೆ ಹೊಲ ಮನೆ ಎಲ್ಲ ಬರ್ಕೊಡಂಗಿದ್ರೆ ನಾನು ದೀಕ್ಷನ್ ಕರ್ಕೊಂಬರ್ತೀನಿ ಅಂತ ಹೇಳಿದೆ. ನೀನು ಹೊಲ ಮನೆ ಎಲ್ಲ ಬರ್ಕೊಟ್ಟವರು ಮಣ್ಣು ತಿಂತಾರೇನು? ಏನು ಮಾತಾಡ್ತೀಯ? ಥೂ ಹೋಗು. ಅವ್ರು ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ಗಂಡ ಹೆಂಡತಿ ಇಬ್ರು. ಅವರಿಬ್ರಿಗೂ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ, ನಂಬಿಕೆ ದ್ರೋಹಿ. ಸುಮ್ಮನೆ ಕಳ್ಸಮ್ಮ ಇವಂತ ಏನು ಮಾತಾಡ್ತೀಯ ಲಕ್ಷ್ಮಿ? ಹೋಗಪ್ಪ ಹೋಗಿ. ನಮ್ಮ ಅಯ್ಯಬ್ಬ ಬೈಯುತ್ತೆ ನನ್ನ. ಹೋಗತ್ ಕಲ್ಕ ಸುಮ್ಮನೆ. ನನಗೀಗ ಸಿಟ್ಟು ಬತ್ತೈತೆ. ನೀನು ನೋಡಿದ್ರೆ ನನಗೆ ಅಂಗಲಗಳಿದ್ದೇ ಎದ್ದಾಳ್ತೈತೆ. ಸುಮ್ಮನೆ ಹೋಗ ಸಿಕ್ಕಿ. ನಿಮ್ಮ ಕಾಲು ಇಟ್ಕೊಂತೀನಿ ಲಕ್ಷ್ಮಿ ಆಂಟಿ, ಪ್ಲೀಸ್. ನನಗೆ ನೀವೇ ಸಹಾಯ ಮಾಡಬೇಕು. ಅವ್ರನ್ನ ಏನಾದರೂ ಮಾಡಿ ನೀವೇ ಒಪ್ಪಿಸ್ಬೇಕು ಲಕ್ಷ್ಮಿ ಆಂಟಿ, ನೀನೇ ಒಪ್ಪಿಸ್ಬೇಕು. ನನ್ನ ದೀಕ್ಷನ್ ಬಿಟ್ಟು ಬದುಕೋಕ್ಕಾಗಲ್ಲ. ಅವ್ರ ಅಜ್ಜಿ ಬೇರೆ ನನ್ನ ದೆವ್ವಾಗಿ ಬಂದು ಕಾಡ್ತೈತೆ. ನನಗೆ ಕುಂತ್ರು ನಿಂತರು ಅಜ್ಜಿ ಕಾಟ ಕೊಡ್ತೈತೆ. ಹಿಂಗೆ ಮೋಸ ಮಾಡಿ ದೆವ್ವ ಕಾಡ್ದಲ್ಲಿ ಇನ್ನೇನು ಮಾಡ್ತಾರೆ? ಇವತ್ತು ನಂಬಿಕೆ ಇಕ್ಕೇನಿದ್ರು ಶಾಂತಮ್ಮ ರಮೇಶಪ್ಪ ಇಬ್ರನ್ನ ಜೀವಕ್ಕೆ ಜೀವ ಕೊಡೋರು. ನನ್ನ ಮಗ ಅಂತ ನಂಬಿದ್ರು. ಅವ್ರಿಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ ನೀನು. ಅದಕ್ಕೆ ಮತ್ತೆ ದೆವ್ವಾಗಿ ಬಂದು ಕಾಡ್ತಿರೋದ ಅಜ್ಜಿ. ಚಂದ ಕಾಡಲಿ. ಈಗ ಏನೇ ಅಂದ್ರೆ ನಾವು ಹುಡುಗಿ ಮಾತ್ರ ನನಗೆ ಬೇಡವೇ ಬೇಡ, ಅವ್ನ ಜೊತೆಗೆ ನಾನು ಸಂಸಾರನೇ ಮಾಡಲ್ಲ ಅಂತ. ನೀನೇನೇನು ಮೃಗನ ರಾಕ್ಷಸನ ಹಿಂಗೆ ಹಿಡ್ಕೊಂಡಂಗೆ ಹೆಂಗೆ ಬೇಕಂಗೆ ಸೆಳೆದಿದೀಯಾ? ಬೆನ್ನಾಗೆಲ್ಲ ಪಾಪ ಗಾಯ ಆಗಿ ಬೋಲಯ್ಯ ಅಂತ ಇದ್ದಾಳ ಹುಡುಗಿ. ಹಂಗೆ ಒದ್ದಿದೀಯಾ? ಬೆಲ್ಟ್ ಬೆಲ್ಟೆ ತಂಡು ಒದ್ದಿದೀಯಲ್ಲ ನೀನು. ನಡಿ ಹಸಿಗೆ ಸುಮ್ಮನೆ. ಇಲ್ಲ, ನಾನಂತೂ ಇಲ್ಲಿಂದ ಹೋಗಲ್ಲ. ನೀವೇ ನನ್ನ ಕಾಪಾಡಬೇಕು. ನೀವೇ ನನಗೆ ಕ್ಷಮಿಸಿ. ನೀನೇ ನಮಗೊಂದು ದಾರಿ ಮಾರ್ಗ ತೋರಿಸ್ಬೇಕು. ಎಲ್ಲರಿಗೂ ಈ ಊರಾಗ ಎಲ್ಲರಿಗೂ ಒಳ್ಳೇದು ಮಾಡ್ತೀರಾ. ನನ್ನ ಒಬ್ಬನಿಗೆ ಒಳ್ಳೇದು ಮಾಡಿರಿ ಪ್ಲೀಸ್. ನಾನು ಒಳ್ಳೇದು ಮಾಡಕ್ಕೆ ಹೋದ್ರೆ ನೀನೇನು ಈ ಊರಿನ ದೊಡ್ಡ ದಾನಿ ಅಂತ ಕೇಳ್ತೀಯಲ್ಲ. ಇಂಥಗಿಂತ ಮಾತು ಅನ್ನಿಸ್ಕೋಬೇಕೇನು? ಇಂಥದ್ದೆಲ್ಲ ಅನ್ನಿಸ್ಕೊಂಡು ನಾನು ತಿರ್ಗ ನಿನಗೆ ಒಳ್ಳೇದು ಮಾಡ್ತೀನಿ ಅಂದ್ಕೊಂಡಿದ್ದೀಯ. ಸುಮ್ಮನೆ ಹೋಗಪ್ಪ ಇಲ್ಲಿಂದ. ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ನನಗೆ BP ರೈಸ್ ಮಾಡಬೇಡ. ನಾನು ಈಗ ನನಗೇನೋ ಬೇರೆ ಯೋಚನೆ ಇದ್ದಾವೆ. ಅದಕ್ಕಾಗಿ ನಾನು ತಲೆ ಕೆಡಿಸ್ಕೊಂತಿಲ್ಲ. ಇಲ್ಲಿ ನನಗೆ ಸಿಟ್ಟು ಬಂದಿದ್ರೆ ನಿನಗೆ ಏನಿಲ್ಲ, ಇವತ್ತು ಗ್ರಾಚಾರ ಇತ್ತು. ನನಗೆ ಅವತ್ತು ಬಂದಿರೋ ಸಿಟ್ಟು ಇವತ್ತೇನ ಬಂದಿದ್ರೆ ನೀನು ಇವತ್ತು ಏನಾಗ್ತಿದ್ದ ಗೊತ್ತಿರಲಿಲ್ಲ. ಇಲ್ಲ ಬಾರಲ್ಲ, ಹೋಗಿ ಸುಮ್ಮನೆ. ಹೋಗಲ್ ಕಣಪ್ಪ, ಹಸಿ ಕೇಳ್ದು ಬಿಡು ಹೇಳ್ತೀನಿ. ಹೋಗೋನು ಸುಮ್ಮನೆ. ಬಾರೋ ಹೋಗಾಸಿಕೆ, ಬಾ ಹೋಗಾಸಿಕೆ. ಹೋಗಿ ಎದ್ದಾಳು, ಎದ್ದ ಹೋಗು. ಯಾಕಮ್ಮ ಈ ಅಣ್ಣ ಬಂದು ಹಿಂಗೆ ಕಾಲು ಹಿಡ್ಕೊಂಡೈತೆ? ಇವನು ಹೆಂಗೆ ಬೇಕಂಗೆ ಮಾತಾಡಿ ಶಾಂತಾಂಟಿನ ಇವಾಗ ಬಂದು ನೀನು ಹೇಳ್ಬಾ ಅಂತೇಳಿ ಕಾಲು ಹಿಡ್ಕೊಂಡವ್ನಿ. ಯಾರು ಹೇಳಕ್ಕೆ ಬರ್ತಾರೆ ಇಂಥವ್ರಿಗೆಲ್ಲನ? ಅಯ್ಯೋ ನಾಳೆ ಹೊತ್ನಾಗ ಏನೋ ಸಮಸ್ಯೆ ಆದರೆ ಅಯ್ಯೋ ಲಕ್ಷ್ಮ ಕೇಳ್ಬಿಟ್ಟಿದ್ಲು, ನಾವು ಬೇಡ ಅಂತ ಹೇಳಿದ್ವಿ ಅಂತ ಹೇಳಿ ಆ ಹುಡುಗಿಯನು ಅನ್ಕೊಂತಾಳೆ ಲಕ್ಷ್ಮಂಟಿನೇ ಮಾಡಿದ್ದು. ನಾನು ಅವನ ಜೊತೆ ಇರ್ತಿರ್ಲಿಲ್ಲ, ನನ್ನ ಪಾಡಿಗೆ ನಾನು ನಿಮ್ದಾಗ ಇರ್ತಿದ್ದೆ, ಲಕ್ಷ್ಮಂಟಿನೇ ಮಾಡಿದ್ದು ಅಂತ ನಾಳೆ ಹೊತ್ತು ನಾನು ನನ್ನನ್ನು ಬೈಕೊಂತಾರೆ. ಇಂಥವ್ರಿಗೆಲ್ಲ ನಾನು ನ್ಯಾಯ ಹೇಳಕ್ಕೆ ಹೋದ್ರೆ ನನಗೆ ಕೆಟ್ಟ ಹೆಸರು. ಇಲ್ಲಸ್ಮಕ್ಕು ಹೆಸರು ಕೆಡಿಸ್ಕೊಂಡು ನನಗೆ ಇಷ್ಟು ದಿವಸ ಆಗೈತೆ, ಯಾವುದ್ರಾಗೂ ನನ್ನ ಹೆಸರು ಕೆಡಿಸ್ಕೊಂಡಿಲ್ಲ. ಇಂಥ ನನ್ನ ಮಕ್ಳಿಗೆ ನ್ಯಾಯ ಹೇಳಕ್ಕೆ ಹೋಗಿ ನೀವು ಚೆನ್ನಾಗಿರಪ್ಪ ಅಂತ ಹೇಳ್ಬಿಟ್ಟು ಬಂದರೆ ಅಷ್ಟೇ. ನನ್ನ ಹೆಸರು ಕೆಡಿಸ್ಕೊಂಡು ನಾನು ಹಾಳಾಗಿ ಹೋಗ್ಬೇಕಾಗುತ್ತೆ. ಹೋಗಿ ಸುಮ್ಮನೆ ಸಿಕ್ಕಿ. ಏಯ್ ಹೇಳಿದ್ ಗೊತ್ತಾಗಲ್ವೇನೋ ನಿನಗೆ? ಹೋಗಿ ಬಾ ಸಿಕ್ಕೆ ಅಂತಂದ್ರೆ ಇನ್ನು ಅವತಾರ ಆಡ್ತೀಯ ಇಲ್ಲಿ. ಬಿಡಪ್ಪ ಹೊಡಿಬೇಡ್ರಿ ಅಣ್ಣ, ಹೋಗ್ರಿ ಅಣ್ಣ, ಸುಮ್ಮನೆ ಓಡಿಸ್ಕೊಬೇಡ್ರಿ, ಹೋಗ್ರಿ ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ.
ಪಾಪ ಸೌರ್ಯ ಇವನು ಒಳ್ಳೆನಲ್ಲ, ಸುಮ್ಕಿರು. ವಾದ್ರು ವಾದಿಲಿ ಒಳ್ಳೆ ಮಾತನ್ನ ಹೇಳ್ತಾ ಇದೀವಿ, ಹೋಗು ಅಂತ ಹೇಳಿ. ಹೋಗ್ಬೇಕು ತಾನೇ, ಇಲ್ಲೇ ನಿಂತ್ಕೊಂಡು ಅವತಾರ ಆಡಿರಿ. ಸುಮ್ಮನೆ ಹೋಗು ಅಂದರೆ ಕೇಳಬೇಕು. ಅವಾಗಿಂದ ಹೇಳ್ತಾ ಇದ್ದಾಳೆ ಅವಳು, ಸುಮ್ಮನೆ ಹೋಗು ಅಂತ ಹೇಳಿ. ನೀನು ಸರಿಯಾಗಿದ್ದಿದ್ರೆ ಅವಳು ಹೇಳಕ್ಕೆ ಬರೋಳು. ನಾವೂ ಅಷ್ಟೇ ರಮೇಶಪ್ಪನಂತ ಯಾವಾಗಲೂ ಹಂಗೆ ಬಂದು ಎಷ್ಟು ಒಳ್ಳೇನು ಅಂತ ಒಳ್ಳೇನಂದಿದ್ದಕ್ಕೆ ಸರಿಯಾಗಿ ಮಾಡಿಬಿಟ್ಟಲ್ಲ ನೀನು. ಬಿಡಪ್ಪ ಅತ್ತ ಹೋಗ್ಲಿ ಅಣ್ಣ, ಸುಮ್ಮನೆ ಹೋಗೋಣ ಇಲ್ಲಿಂದಾನ. ಹೋಗ್ತೀನಿ ಶೌರ್ಯ, ಹೋಗ್ತೀನಿ. ಇವಾಗ ನನಗೆ ನಿಮ್ಮಮ್ಮ ನ್ಯಾಯ ಕೊಡಿಸ್ಬೇಕು. ನಾವ್ಯಾಕೆ ನ್ಯಾಯ ಕೊಡ್ಸಕ್ ಬರ ನಿನಗೆ? ಏನು ಅನ್ಯಾಯ ಆಗೈತೆ? ಇವರಿಂದ ಏನೋ ಅನ್ಯಾಯ ಆಗೈತೆ, ನಿನ್ನಿಂದ ಅವ್ರಿಗೆ ಅನ್ಯಾಯ ಆಗೈತೆ. ಅವರಿಂದ ನಿನಗೇನು ಅನ್ಯಾಯ ಆಗಿಲ್ಲ ನ್ಯಾಯ ಕೊಡ್ಸಕ್ಕೆ. ಬಿಡಪ್ಪ ಹೊಡಿಬೇಡ, ಸುಮ್ಮನಿರಪ್ಪ, ಹೋಗುತ್ತವ ಅಣ್ಣಯ್ಯ. ಏನಾದರೂ ಮಾಡಿ ನನ್ನ ಜೀವನ ಸರಿ ಮಾಡಲಿಲ್ಲ ಅಂತಂದರೆ ನಾನಂತೂ ಇರಲ್ಲ ಲಕ್ಷ್ಮಿ ಆಂಟಿ, ನಾನಂತೂ ಇರೋದಿಲ್ಲ. ಇದೊಳ್ಳೆ ಸೆನಕಾತಪ್ಪ. ನನ್ನ ತಕ್ಕ ಬಂದು ನೀನು ಹಿಂಗೆ ಕೇಳ್ತಿದ್ರೆ ನಾನೇನು ಹೇಳ್ಬೇಕು ಹೇಳು? ನೀನಾಗಿ ನೀನು ಮಾಡ್ಕೊಂಡಿರೋದು ನೀನು ಅನುಭವಿಸು. ನೀವೇ ನನಗೆ ದಿಕ್ಕು ಅಂತಂದ್ರೆ ನಾನೇನು ಮಾಡೋಣ? ಇಲ್ಲಪ್ಪ, ನಿನ್ನಂತ ನಾನು ಯಾವುದೇ ಕಾರಣಕ್ಕೂ ನ್ಯಾಯ ಹೇಳಕ್ಕೆ ಬರಲ್ಲ. ಈಗ ಒಳ್ಳೆಯರಾದರೆ ಹಂಗಲ್ಲ ಹಂಗಲ್ಲ ಹಂಗೆ ಹೆಂಗೆ ಅಂತ ಹೇಳಿ ನಾನು ಹೇಳ್ತೀನಿ. ನಿನ್ನಂತ ಹೇಳಿರಿ ಅವ್ರು ನಾನು ನಾಳೆ ಹೊತ್ತು ಬೈಕಬೇಕಲ್ಲ. ಈ ಲೋಸ್ ಮಕ್ಕಳು ಒಬ್ಬಳು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ಲು ಅಂತ ಹೇಳಿ ಬೈಕಬೇಕಲ್ಲ. ನೆನೆಸ್ಕೋಬೇಕೆ ಹೊರ್ತನು ನಾನು ಬೈಕಬಾರ್ದು ಯಾರೂ. ನಾನು ಅಂಥ ಕೆಲಸ ಮಾಡೋದು. ಯಾರನ್ನ ಬೈಕಮ್ಮ ಅಂತ ಕೆಲಸ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡಲ್ಲ ನಾನು. ಬಾರ ಹೋಗು, ಹೊರಕ್ಕೆ ಹೋಗಿ ಬಾರ. ಇಲ್ಲಡ ಹೋಗು ಸುಮ್ಮನೆ ಪಾಪ. ಇಲ್ಲೋಡು ಬರಬೇಡ, ನಮ್ಮ ಮನೆ ಒಳಗೆ ಕಾಲಿಕ್ಬೇಡ. ಬಿಡಪ್ಪ, ಅವನೆಲ್ಲ ಹೋಗ್ತಾನೆ. ನಾವಂತೂ ಯಾತು ಹೇಳಕ್ ಬರಲ್ಲಪ್ಪ, ಹೆಂಗಾರ ಮಾಡ್ಕೊಳ್ರಿ ನೀವು. ಅವಳ್ತಾ ನಿಂತ್ಕೊಂಡ್ರು ನಿಂತ್ಕೊಂಬ್ಲೇಳು. ನೀನು ಅವನ್ನ ಏನೇ ಅಂದ್ರೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಯಾತು ಹೇಳಕ್ಕೆ ಹೋಗ್ಬೇಡ. ಅವರು ತಿರ್ಗಾ ನಮ್ಮನ್ನು ಬೈಕ್ ಎಂಬ್ತಾರೆ. ಏನೋ ಒಳ್ಳೆಯರಾದ್ರೆ ಹೇಳ್ಬೋದು. ಅಲ್ಲ, ಆಸ್ತಿ ಎಲ್ಲ ಬರ್ಕೊಡ್ರಿ ನಮ್ಮ ಹೆಸರಿಗೆ, ನಾನು ಮಾರ್ಕೊಂಡು ತಿಂತೀನಿ ಅಂತ ಕೇಳೇವನಿ ಅಂದರೆ ಇವನಿಗೆ ಎಷ್ಟಿರಬೇಡ ಮಾನ ಮರ್ಯಾದೆ. ಅದೇನಪ್ಪ ಹಂಗೆ ಕೇಳಿದ್ದು ನಾನು. ಅವಳ್ತಾಗೆ ಸಂಸಾರ ಮಾಡಬೇಕು, ಅವಳ್ತ ಸೆನಕ್ಕಿರಬೇಕು ಅಂತಂದರೆ ನೀವು ಹೊಲ ಮನೆ ಎಲ್ಲ ನಾನು ನನ್ನ ಹೆಸ್ರಿಗೆ ಬರ್ಕೊಟ್ರೆ ಮಾತ್ರ ಸೆನಕ್ಕಿರ್ತೀನಿ, ಇಲ್ಲಾಂದ್ರೆ ನಾನು ಡೈವರ್ಸ್ ಕೊಡ್ತೀನಿ ಅಂದ. ಅದಕ್ಕೆ ಡೈವರ್ಸ್ ಕೊಡು ಅಂತ ಕರ್ಕೊಂಬಂದವ್ರಿ. ಇವಾಗ ಬಂದವನಿ ಇವನು. ಅವಾಗಲೇ ಎಲ್ಲಾನ ಯೋಚನೆ ಮಾಡಬೇಕಾಗಿತ್ತು, ಹೆಂಗೆ ಏನು ಹಿಂಗಾದ್ರೆ ಹೆಂಗಾಗುತ್ತೆ ನನ್ನ ಜೀವನ ಅಂತ ಯೋಚನೆ ಮಾಡ್ಬೇಕಾ. ಇವಾಗ ಆ ಹುಡುಗಿಗೂ ಮನಸ್ಸಿಗೆ ಭಾಳ ಬೇಜಾರಾಗೈತಿ. ಆ ಹುಡುಗಿ ಯಾವುದೇ ಕಾರಣಕ್ಕಂತ ಗಂಡ ಮಾತ್ರ ಬೇಡವೇ ಬೇಡ ಅಂತ ಅಂಬುತ್ತಿ. ಮದುವೆನೇ ಆಗಲ್ಲ ಅಂಬುತ್ತೆ, ಅಷ್ಟು ಒಳ ಬಿದ್ದೈತಿ. ಇಲ್ಲಿ ನೋಡಪ್ಪ, ರಾತ್ರಿ ಎಲ್ಲ ಚಂದ ಕೂತೈದ್ ನಂತರ ಹಿಡ್ಕೊಂಡು. ಅದಕ್ಕೇನೆ ಆ ಹುಡುಗಿ ನಾನು ಹೋಗಲ್ಲ ಅಂಬುತ್ತೆ, ಇವರು ಶಾಂತಮ್ಮರು ಕಳ್ಸಲ್ಲ, ನಾವಿಲ್ಲೇ ಕೆಮ್ತೀವಿ ಅಂತ ಇದ್ದಾರೆ. ಬಿಡು, ಏನು ಇಲ್ಲೇ ಇದ್ರೆ ಇರುತ್ತೆ. ಯಾಕೆ ಕಳ್ಸಕ್ಕೆ ಹೋಗ್ತಾರೆ? ಏನು ಮನೆಯಾಗ ಇನ್ನು ಯಾರ ಇದ್ದಾರೆ? ಅಪ್ಪ ಅಮ್ಮ ನೋಡ್ಕೊಂಡು ಇರುತ್ತೆ. ಅಪ್ಪ ಹೋಗಪ್ಪ, ಉಣ್ಣು ಬಿಟ್ಟು ಅದೇ ಎದ್ದು ಬಂದಿದ್ವಿ. ಗಲಾಟೆ ಆತಲ್ಲ, ನನಗೆ ಹಂಗೆ ಭಯ ಆದಂಗೆ ಆತು ಕಣಮ್ಮ. ಯಾಕಮ್ಮ ಋತು ಬಂದಿಲ್ಲ? ಋತು ಇವರು ಸುಗಣರ ಊರಿಗೆ ಹೋಗ್ಯವ್ರಿ. ಅಮ್ಮಯ್ಯ ಸುಗಣರ ಅಮ್ಮಯ್ಯ ಬಂದು ಕರ್ಕೊಂಡು ಹೋಯ್ತು, ಊರಿಗೆ ಹೋಗ್ಯವ್ರ ಅಂತ ಕಣಪ್ಪ. ಅದಕ್ಕೆ ಬಂದಿಲ್ಲ. ನಾನು ಯಾಕೆ ಬಂದಿಲ್ಲ? ಒಂದು ದಿವ್ಸಕ್ಕೆ ಒಂದು ಸತಿ ಆದರೂ ಬರೋಳಲ್ಲ ಶೌರಿ ಮಮ್ಮ ಅಂತ ಹೇಳಿ, ಯಾಕೆ ಬಂದಿಲ್ಲ ಅನ್ಕೊಂತಿದ್ದೆ ನಾನು. ಹೋಗಪ್ಪ ಪಾಪ, ಹೋಗಮ್ಮ, ಹೋಗಿ ಉಣ್ಣೋಗು. ನಮ್ಮ ಪಾಪಗೆ ಗಲಾಟೆ ಗದ್ದಲ ಅಂದ್ರೆ ಆಗಲ್ಲ ಕಣಪ್ಪ. ಅದೇ ಒಡಲೆ ಬರುತ್ತೆ ಹಂಗೇನಿ. ಒಂದೀಟ್ ಬಾಯ್ ಮಾಡಿರಿ ಸಾಕು ಹಂಗೇನಿ. ಅಮ್ಮ ವಾದಿಬೇಡ್ರಿ ಅಂತ ಹಂಗೇನಿ ಹೆಂಗೆ ಹೇಳುತ್ತೆ ನಮ್ಮ ಹುಡುಗ. ಇಂಥ ಗಲಾಟೆ ಅಂದ್ರೆ ಆಗಲ್ಲ ನಮ್ಮ ಹುಡುಗಿಗೆ. ಯಾಕಂದರೆ ನಮ್ಮ ಮನ್ಗೊಳಗೆ ನಾವು ಯಾವತ್ತೂ ಯಾವತ್ತೂ ಗಲಾಟೆ ಮಾಡ್ಕೊಂಡಾರಲ್ಲ, ಏನಿಲ್ಲ. ಅದಕ್ಕೇನಿ ಯಾತನ ಗಲಾಟೆ ಮಾಡ್ಕೊಂಡಾರ್ಗಾದ್ರೆ ರೂಢಿ ಇರುತ್ತೆ, ಸುಮ್ಮನೆ ಆಗ್ತವೆ. ನಾವು ಯಾವತ್ತೂ ಗಲಾಟೆ ಮಾಡ್ಕೊಂಡಿಲ್ಲ. ಅವಾಗ ಒಂದು 2 ದಿನ ನಮ್ಮ ಚೈತ್ರ ಕಾಲದಾಗ ಒಂದು 2 ದಿನ ಏನು ಯಾವಾಗ ಅದು ಹಂಗೆ ಮಾಡ್ತವಾಗ, ಏನೋ ಬುದ್ಧಿ ಇಲ್ದಲ್ಲಿ. ಇವಾಗ ಬುದ್ಧಿ ಬಂದಾಗ ಅದು ಸುಮ್ಮನೆ ಆಯ್ತು. ಅಯ್ಯೋ ನಮ್ಮ ಚೈತ್ರಮ್ಮನ ಬೋಲೋ ಅನ್ನಿಸ್ತಿಳತ್ತವಾಗ. ಹೋಗಿ ಮದುವೆ ಆಗಿ ನಾನು ಅತ್ತೆ ಮಮತಾಗಿರಲ್ಲ ಅಂತ ಅಲ್ಲಿಂದ ಮುನ್ಸ್ಕೊಂಡು ಹೋಗಿ, ಅಯ್ಯೋ ನಿಂತಾಗ ಒಟ್ಟು ಮುನ್ಸ್ಕೊಂಡು ಬೇಡ ಅವಾಗ ಒಟ್ಟು ಅಂದ್ವಿ. ಹಂಗಾನ ಇವಾಗ ಹೆಂಗೆ ನೆಮ್ಮದಿಯಾಗ ಇದು, ನಮ್ಗೆ ಯಾವುದೂ ತೊಂದ್ರೆ ಇಲ್ಲತ್ತ. ನಮ್ಮ ಶಿಲ್ಪಮ್ಗೂ ಒಂದು ದಾರಿ ಮಾರ್ಗ ಮಾಡಿಕೊಟ್ವತ್ತ. ಇವಾಗ ಇನ್ಯಾನೂ ಇಲ್ಲ. ನಿಮ್ಮ ಅಕ್ಕ ಅಂತ ಸೆಡವು ಮಾಡ್ತಾಳಪ್ಪ. ನಾನು ಬಿಗ್ಗಿರೋದಕ್ಕೆ ನಿಮ್ಮ ಅಕ್ಕ ಸುಮ್ಮ ಇದ್ದಾಳೆ. ನಿಮ್ಮ ಅಕ್ಕ ಹೆಂಗೆ ಗೊತ್ತೇ, ಇಲ್ಲದ್ದು ಹೇಳ್ಕೊಡ್ತಾಳೆ ಶಿಲ್ಪಮ್ಗೆ. ನೀವು ಬಿಡಬೇಡ, ಎಲ್ಲ ಆಸ್ತಿಗೆ ಅರ್ಧ ಭಾಗ ತಕ್ಕ, ಹಂಗೈತೆ ಮನೆ ಹಿಂಗೈತೆ ಮನೆಯಾಗ ಅರ್ಧ ಭಾಗ ತಕ್ಕ ಅಂತ ಹೇಳಿ ನಿಮ್ಮ ಅಕ್ಕಯ್ಯ ಹೇಳ್ಕೊಡ್ತಾಳೆ. ನಿಮ್ಮ ಅಕ್ಕಯ್ಯ ಒಳ್ಳೆಯಳಲ್ಲವು. ಅವಳು ನಮ್ಮ ಶಿಲ್ಪಮ್ಮ ಹೆಂಗ ಸುಮ್ಮನಿರುತ್ತಿ, ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ ನಿಮ್ಮ ಅಕ್ಕ ಹೇಳತ್ತ. ಬೋಲ್ ಒಳ್ಳೆಯಳಲ್ಲ ಎಲ್ಲಾನು. ನೋಡಿದ್ರಲ್ಲ ವೀಕ್ಷಕರೇ, ಈಗ ಬಂದು ನೀನೇ ನನಗೆ ದಾರಿ ತೋರಿಸ್ಬೇಕು, ನೀನೇ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅನ್ಯಾಯ ಮಾಡಿರೋ ನೀವು. ನಾನು ಯಾಕೆ ನ್ಯಾಯ ಕೊಡ್ಸಕ್ಕೆ ಹೋಗೋಣ? ಅವರಿಂದ ಏನು ಇವನಿಗೆ ಏನೂ ಅನ್ಯಾಯ ಆಗಿಲ್ಲ. ನಾನು ಇಂಥರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಒಳ್ಳೇದು ಕೆಟ್ಟದ್ದು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಾಳೆ ಹೊತ್ತಾಗ ನಾನು ಬೈಕೆಂಬ್ತಾರೆ, ನೋಡಪ್ಪ ಲೋಸ್ ಮಕ್ಕ ನಾವು ಕಳಿಸಲ್ಲ, ನನಗೇನೋ ಒಂದು ಸಮಸ್ಯೆ ಅದೇ ಇವನಂತೂ ನಂಬಲ್ಲ. ಅಯ್ಯೋ ಅಲ್ಲಿ ಹೆಂಗೆ ಮಾತಾಡ್ದ ಗೊತ್ತೇ? ಅಯ್ಯೋ ದೇವ್ರೆ. ನಾನು ಇವನೇನಪ್ಪ ಇಂಥ ಹೊಲ್ಕರನ ಮಗ ಆಗ್ಯವನೇ ಅನ್ಕಂಡು. ಒಳ್ಳೆನಲ್ಲ ಈ ಹುಡುಗ ದೇವ್ರಾಣೆಗೂ. ಅದಕ್ಕೆ ನಾವೇನು ಹೇಳಕ್ಕೆ ಹೋಗಲ್ಲ.
ಹುಡುಗಿನ ಮಾತ್ರ ಕಳಿಸ್ಬೇಡ ಅಂತ ಅವ್ರಿಗೆ ಹೇಳ್ತೀವಿ ಹೊರ್ತೂ ಇವನ ಜೊತೆಗೆ ಹೋಗಮ್ಮ ಚೆನ್ನಾಗಿರಮ್ಮ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗಲ್ಲ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.